ಅವ್ರ ಕೈಲೇ ಪಾಪ. ಓಕೆ ಸರ್, ಆಯ್ತಾ? ಓಕೆ ಸರ್. ನನ್ನ ಹೆಸರು ರಾಧಾಕೃಷ್ಣ ಹೊಳ್ಳ, ಬೆಂಗಳೂರಿನ ನಾಗರಿಕ. ಇವತ್ತು ನಾವಿಲ್ಲಿ ಬೆಂಗಳೂರಿನ ಅನೇಕ ಹಿಂದೂ ಸಮಾಜದ ಅನೇಕ ಬಂಧುಗಳು ನಾವಿಲ್ಲಿ ಸೇರಿದ್ದೀವಿ. ಬಾಂಗ್ಲಾದೇಶದಲ್ಲಿ ಕಳೆದ ಒಂದು ವಾರದಿಂದ ಏನು ಅಲ್ಪಸಂಖ್ಯಾತರ ಮೇಲೆ, ಹಿಂದೂಗಳು ಮತ್ತು ಬೌದ್ಧರ ಮೇಲೆ ಅತ್ಯಾಚಾರ ನಡೀತಾ ಇದೆ, ಆಕ್ರಮಣ ನಡೀತಾ ಇದೆ. ಸುಮಾರು 300ಕ್ಕೂ ಹೆಚ್ಚು ಜನರ ಕಗ್ಗೊಲೆ ಆಗಿದೆ. ಇದನ್ನು ಖಂಡಿಸುವ ದೃಷ್ಟಿಯಿಂದ ಮತ್ತು ಬಾಂಗ್ಲಾದೇಶದ ಹಿಂದೂ ಸಮಾಜಕ್ಕೆ ಧೈರ್ಯವನ್ನು ತುಂಬಿ ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಒಂದು ಆತ್ಮವಿಶ್ವಾಸವನ್ನು ಕೊಡೋ ದೃಷ್ಟಿಯಿಂದ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೀವಿ. ಬಾಂಗ್ಲಾದೇಶದಲ್ಲಿ ಗಲಭೆ ಶುರುವಾಗಿರುವಂಥದ್ದು ಕಾರಣ ಹಿಂದೂ ಸಮಾಜಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ರಿಸರ್ವೇಷನ್ ಕೊಡಬೇಕು, ಯಾರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಅವರ ಕುಟುಂಬದವರಿಗೆ ಅಂತ ಹೇಳುವ ವಿಷಯದಿಂದ ಪ್ರಾರಂಭ ಆಗಿ ಅದು ವಿದ್ಯಾರ್ಥಿ ಆಂದೋಲನ ನಡೀತು, ಬಹಳ ದೊಡ್ಡ ಗಲಾಟೆ ಸ್ವರೂಪ ಪಡೀತು. ಅಲ್ಲಿನ ಪ್ರಧಾನಿ ರಾಜೀನಾಮೆ ಕೊಡಬೇಕಾಯಿತು. ಆದರೆ ಹಿಂಸೆ ಅನುಭವಿಸಿದ್ದು ಯಾರು ಅಂತ ಕೇಳಿದರೆ ಹಿಂದೂಗಳು. ತಕ್ಷಣ ಅಲ್ಲಿನ ಈಗೇನು ಮಧ್ಯಂತರ ಸರ್ಕಾರ ಇದೆ ಅವರು ಅಲ್ಪಸಂಖ್ಯಾತರ ರಕ್ಷಣೆ ಕ್ರಮ ತಗೊಳ್ಬೇಕು, ಹಿಂದೂಗಳ ಆಸ್ತಿಪಾಸ್ತಿ ಹಾನಿಯನ್ನು ತಡೆಗಟ್ಟಬೇಕು, ಪ್ರಾಣ ಹಾನಿಯನ್ನು ತಡೆಗಟ್ಟಬೇಕು. ಅನೇಕ ತಾಯಂದಿರ ಮೇಲೆ ಅತ್ಯಾಚಾರ ಆಗಿದೆ, ಇದನ್ನೆಲ್ಲ ನಿಲ್ಲಿಸಬೇಕು. ಯಾರು ಮತೀಯ ಮೂಲಭೂತವಾದದ ಮಾನಸಿಕತೆ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ಬಂಧಿಸಬೇಕು, ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಇಡೀ ಭಾರತದ ಹಿಂದೂ ಸಮಾಜ ಆಗ್ರಹ ಮಾಡುತ್ತೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ವಿಷಯವನ್ನು ಒತ್ತಿ ಹೇಳಿದ್ದಾರೆ, ಅಲ್ಪಸಂಖ್ಯಾತರ ರಕ್ಷಣೆಗೆ ಸರ್ಕಾರ ತಗೊಳ್ಬೇಕು ಅಂತ. ಇಡೀ ಭಾರತೀಯ ಸಮಾಜ ಅವ್ರ ಜೊತೆ ಇದೆ, ಅವ್ರ ಧ್ವನಿಗೆ ಧ್ವನಿ ಕೂಡಿಸುತ್ತೆ ಅಂತ ಹೇಳುವಂಥದ್ದು ಇವತ್ತಿನ ಇಲ್ಲಿ ನಾವಿಲ್ಲಿ ಸೇರಿರುವಂಥ ಉದ್ದೇಶ. ಜೊತೆಗೆ ಬಹಳ ಮುಖ್ಯವಾದ ಒಂದು ವಿಷಯ, ಭಾರತದ ಹಿಂದೂ ಸಮಾಜ ಯೋಚನೆ ಮಾಡಬೇಕಾಗಿರುವಂಥದ್ದು. 1947ರಲ್ಲಿ ದೇಶ ವಿಭಜನೆ ಆಯಿತು. ಆಗಲೂ ಕೂಡ ನಷ್ಟ ಅನುಭವಿಸಿದವರು, ಪ್ರಾಣಹಾನಿ, ಆಸ್ತಿಪಾಸ್ತಿ ಹಾನಿ ಅನುಭವಿಸಿದವರು ಹಿಂದೂಗಳು. ಅದಕ್ಕೂ ಮೊದಲು 1921ರಲ್ಲಿ ಬಾಗ್ದಾದಿನ ಖಲೀಫನ್ನು ಪದಚ್ಯುತಿಗೊಳಿಸಿದ್ರು ಅಂತ ಖಿಲಾಫತ್ ಚಳವಳಿ ಮಾಡಿದ್ರು. ಭಾರತದ ಹಿಂದೂಗಳಿಗೂ ಅದಕ್ಕೂ ಯಾವ ಸಂಬಂಧ ಇರಲಿಲ್ಲ. ಆದರೆ ಕೇರಳದಲ್ಲಿ ಮೌಫ್ಲಾ ಕಾಂಡ ಅಂತ ಕರಿತೀವಿ, ಹತ್ಯೆ ಆದದ್ದು ಹಿಂದೂಗಳು. ಅನೇಕ ನೂರಾರು ಸಂಖ್ಯೆಯಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತು. 1990-91ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರಾಗಿದ್ದರು. ಅದನ್ನು ದುರುಪಯೋಗಪಡಿಸ್ಕೊಂಡು ಹಿಂದೂಗಳನ್ನು ಊರು ಬಿಟ್ಟು ಓಡಿಸಿದ್ರು, ಮನೆ ಮಠ ಎಲ್ಲ ಬಿಟ್ಟು ಬರಬೇಕಾಯ್ತು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿ ಆಗ್ತಾ ಇದೆ, ಕೇರಳದಲ್ಲಿ ಇದೇ ರೀತಿ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಹಿಂದೂಗಳು ಇವತ್ತು ಯೋಚನೆ ಮಾಡಬೇಕು. ಹಿಂದೂಗಳು ಎಲ್ಲೆಲ್ಲಿ ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಅಲ್ಲೆಲ್ಲ ಹಿಂದೂ ಸಮಾಜಕ್ಕೆ ಅಪಾಯ ಕಟ್ಟಿಟ್ಟು ಬುತ್ತಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ. ಬಾಂಗ್ಲಾದೇಶದ ಹಿಂದೂಗಳು ಅವರು ಅಲ್ಲೇ ಹುಟ್ಟು ಬೆಳೆದವರು, ಎಲ್ಲಿಂದ ಬಂದವರು